ದಯವಿಟ್ಟು ಈ ಬಾಸ್ ಅಂದರೆ ನನಗೇನಾಗುತ್ತೆ, ಲಾಸ್ ಆಗುತ್ತೆ. ಓಕೆನಾ? ಆ ಪದನ ಸೊ ನಿಮ್ಮ ಮನೇಲಿ ನೀವೇ ಬಳಕೆ ಮಾಡ್ಕೊಳ್ಳಿ. ಸೊ ನಾನೇ ಬಾಸ್ ಅಂತ ನೀವೇ ಹೇಳ್ಕೊಳ್ಳಿ, ಆಯಿತಾ? ಆವಾಗ ನೀವೇ ಬಾಸ್ ಆಗ್ತೀರಾ. ಐ ಥಿಂಕ್ ಇನ್ನೊಬ್ಬರಿಗೆ ಹೇಳುವ ಬದಲು ಐ ಥಿಂಕ್ ನಮ್ಮ ಮನೆಗಳಲ್ಲಿ ಅವರವರ ಮನೆಗಳಲ್ಲಿ ಅವರೇ ಬಾಸ್ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಯಾರಿಗೂ ಬಾಸ್ ಇಲ್ಲ. ಐ ಥಿಂಕ್ ಬಾಸ್ ಅಂದರೆ ನನಗೆ ಲಾಸ್ ಆಗುತ್ತೆ. ಐ ಥಿಂಕ್ ದಯವಿಟ್ಟು ಹೇಳ್ತಾ ಇದ್ದೀನಿ. ನನ್ನ ಒಂದು ಈ ಬಾಸ್ ಪದದ ಅರ್ಥ ಐ ಥಿಂಕ್ ನಾನು ಹೇಳಿದ್ದೀನಿ, ಎಲ್ಲರೂ ನಿಮ್ಮ ಮನೆಗಳಲ್ಲಿ ಅವರೇ ಬಾಸ್ಗಳು, ಅವರೇ ಹೀರೋಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಲೈವ್ ಮೂಲಕ ಅಂದರೆ ವಿಡಿಯೋ ಮೂಲಕವಾಗಿ ಲೈವ್ನಲ್ಲಿ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ನಾನು ಸಿಂಪಲ್ ಹುಡುಗ ಅಂತ ಪ್ರತಿ ಬಾರಿ ಹೇಳಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನಾನು ಏನಾಗುತ್ತೆ ಅಂದರೆ ಈಗ ಲೈವ್ ಮಾಡ್ತಾ ಇರ್ತೀನಿ. ಲೈವ್ ಮಾಡಿದಾಗ ನನಗೆ ಕನ್ನಡದ ಹುಡುಗ, ಸಿಂಪಲ್ ಹುಡುಗ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ನಾನು ಯಾವುದು ಈ ಬಾಸು ಅದು ಇದು ಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಯಾವತ್ತೂ ಕೂಡ ನಾನು ಯಾವಾಗಲೂ ಇವಾಗಲೂ ಕೂಡ ಸಿಂಪಲ್ ಆಗಿರೋಕ್ಕೆ